ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಇದು ಏನು ವಿಂಟರ್ ಸೆಷನ್ ಇದೆ. ಆ ವಿಂಟರ್ ಸೆಷನ್ನಲ್ಲಿ ಬಿಲ್ಗಳನ್ನು ತೊಗೊಂಡು ಬನ್ನಿ ಅಂತೇಳಿ ಕಾನೂನು ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಬಿಲ್ ಆಗಿ ಬರುತ್ತೆ. ಅದು ಆದೇಶ ರದ್ದು ಮಾಡೋದಕ್ಕೆ ಸರ್ಕಾರ ಎಲ್ಲೊಂದು ಕಡೆ ತಂತ್ರಗಾರಿಕೆ ಮಾಡ್ತಿದೆ ಅಂತೇಳಿ ಇವರು ಗೋವಿಂದ ಕಾರಜೋಳ ಆರೋಪ ಮಾಡಿದ್ದಾರೆ. ಅವರಿಗೆ ನೋಡಿ, ಅವ್ರಿಗೇನು ಅರ್ಥ ಆಗಿಲ್ಲ. ಅದು ಅವರಿಗೆ ಇಂಟರ್ನಲ್ ರಿಸರ್ವೇಷನನ್ನು ಮಾಡೋದು ವಿಚಾರದಲ್ಲಿ ಅವ್ರಿಗೆ ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅವರು ಕೂಡ ಅವರ ಕಾಲದಲ್ಲಿ ಏನೋ ಮಾಡೋಕ್ಕೆ ಹೋಗಿ ಅವರು ಎಲ್ಲ ಕನ್ಫ್ಯೂಷನ್ ಮಾಡಿ ಇಟ್ಟಿದ್ರು. ಅದನ್ನು ನಾವು ಬಗೆಹರಿಸಿದ್ದೇವೆ. ಬಗೆಹರಿಸಿ ಈಗ ಅದಕ್ಕೆ ಕಾನೂನಿನ ಇದು ಕೊಡಬೇಕು, ಶಕ್ತಿ ಕೊಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಕುತ್ಕೊಳ್ಬೇಕಾಗೇನೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ದೇಶದಂತಹ ಜೊತೆಗೆ ನಮ್ಮ ಸಭೆಗೆ ಬಂದಂತ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಸ್ವಾಗತ ಕೊಡ್ತೇವೆ. ಹಾಗೆ ಕಟ್ಟಡ ನಿರ್ಮಾಣ, ಅರಣ್ಯ ಮತ್ತು ಮರಗೆಲಸಗಾರ ಕಾರ್ಮಿಕರ ಒಕ್ಕೂಟದ ಆಶ್ರಯದಲ್ಲಿ ನಾಡು ಕಂಡಂತ ಅಪ್ರತಿಮ ನಾಯಕಿ, ಮಾಜಿ ಪ್ರಧಾನಮಂತ್ರಿಗಳಾದ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ದಿನೇಶ್ ಅವರು ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫೌಂಡೇಶನ್ ವತಿಯಿಂದ ಈ ದಿನ ಶ್ರೀಮತಿ ಶ್ರೀಮತಿ ಇಂದಿರಾ ಗಾಂಧಿ ಅವರ 41 ವರ್ಷ ನಿಟ್ಟಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟಂತ ನಮ್ಮ ವಿಧಾನ ಸದಸ್ಯರು ಹಾಗೂ ಸರ್ಕಾರದ ಮುಖ್ಯ ಸಚಿವರಾದ ಶ್ರೀ ಸಲೀತ್ ಮೊಹಮ್ಮದ್ ಅವರು ಬಂದಿದ್ದಾರೆ. ಅವರು ಹಾಗೆ ನಮ್ಮ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫೆಡರೇಷನ್ಗೆ ಪೂರ್ಣ ಸಹಕಾರದೊಂದಿಗೆ ಬಂದಂತ ಎಲ್ಲ IMBC ಪದಗಳಿಗೆ ಸ್ವಾಗತ ಕೊಡ್ತಾ ಈ ಸಭೆಗೆ ನನಗೆ ಮಾತನಾಡಿಕೊಟ್ಟ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಧನ್ಯವಾದ. ಬಂಧುಗಳೇ, ಎಂದು ಮಧ್ಯಾಹ್ನ 1 ಗಂಟೆ ಸಮಯದಿಂದ 3:45 ಸಮಯದಲ್ಲಿ ಇಲ್ಲಿ ಕಳ್ಳತನ ಆಗಿದೆ ನಮ್ಮ ಸಹೋದರಿ ಮಂಜಮ್ಮರ ಮನೆಯಲ್ಲಿ. ಬಹುಶಃ ಇದನ್ನು ನೋಡ್ಕೊಂಡಿರೋರು ದಿನ ಬೆಳಿಗ್ಗೆ ಕ್ಲಾಸ್ಗೆ ಹೋಗಿ ಸಂಜೆ ಬರೋದು ಟೈಮಿಂಗ್ಸ್ ಎಲ್ಲ ತಿಳ್ಕೊಂಡವ್ರು ಮಾಡಿದ್ದಾರೆ.
ಆ ಸಂದಿನಲ್ಲಿ ಒಂದು 2 ಅಡಿ ಗ್ಯಾಪ್ ಇದೆ. ಅದರಲ್ಲಿ ಹೋಗಿ ಒಂದು 4 ಕಂಬಿಗಳನ್ನ ಕಟ್ ಮಾಡಿ ಒಳಗಡೆ ಹೋಗಿ ಕೆಲವು ಸಾಮಾನುಗಳನ್ನೆಲ್ಲ ತಗೊಂಡೋಗಿದ್ದಾರೆ. ನಾನು ಎಲ್ಲ ನಮ್ಮ ಬಂಧುಗಳಲ್ಲಿ, ಶಿರಾ ತಾಲೂಕಿನ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಎಲ್ಲರೂ ಮನೆ ಹತ್ರ ಇರೋಕ್ಕಾಗಲ್ಲ. ಟೌನ್ಗಳಲ್ಲಿ ಅಫಿಷಿಯಲ್ ಇರ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳನ್ನ ಕ್ಲಾಸ್ಗಳು ಕಳಿಸಿ, ಅಂಥವರೆಲ್ಲ ಮನೆ ಮುಂದೆ ಒಂದನ್ನು ಈಗ ಕ್ಯಾಮ್ರಾಗಳನ್ನು ಒಂದು 8-10 ಸಾವಿರ ಖರ್ಚಾದರೆ ಸಿಗ್ತದೆ. ಅದನ್ನು ಹಾಕ್ಸಿ ಅವ್ರ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಏನಾದರೂ ಯಾರಾದರೂ ಅಪರಿಚಿತರು ಬಂದರೆ ತಕ್ಷಣ ಗೊತ್ತಾಗ್ತದೆ. ಮುಂದೆ ಇಂಥ ಘಟನೆಗಳು ಆಗ್ದಂಗೆ ತಡಿಬೋದು. ದಯವಿಟ್ಟು ನಾನು ಎಲ್ಲ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಎಲ್ಲರೂ ಮನೆ ಮುಂದೆ ಒಂದೊಂದು CC ಕ್ಯಾಮ್ರಾಗಳನ್ನು ಹಾಕ್ಸ್ಕೊಳ್ಳಿ ಅಂತ ಈ ಮೂಲಕ ಮನವಿ ಮಾಡ್ಕೊತೀವಿ. ಯಾಕಂದರೆ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.